ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಎಮ್ಎನ್ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ನೋಡಿ, ಅಂತಿಮ C&A ರೂಲ್ ಇದೀಗ ಪ್ರಕಟಗೊಂಡಿದೆ. ಈ ಒಂದು PSTR, JPSTR ಮತ್ತು HSTR ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಬಹಳ ದಿನಗಳಿಂದ ಕಾಯ್ತಾ ಇದ್ದಂತಹ ಈ ಒಂದು ಡ್ರಾಫ್ಟ್ ನಿಯಮಗಳು ಇದೀಗ ಫೈನಲ್ ಅಂತಿಮ ನಿಯಮಗಳಾಗಿ ರೂಪುಗೊಂಡಿದೆ. ಒಟ್ಟು 3 ಪತ್ರಿಕೆಗಳನ್ನು ನಾವು ನೋಡಿದ್ವಿ. ಇದೀಗ 2 ಪತ್ರಿಕೆಗಳಾಗಿ ಈಗ ಡಿಪಾರ್ಟ್ಮೆಂಟ್ ತಿಳಿಸಿದೆ. ಅದರಲ್ಲೂ ಈಗ ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿರ್ತಕ್ಕಂತಹ, ವಿವರಣಾತ್ಮಕ ಮಾದರಿಯಲ್ಲಿರ್ತಕ್ಕಂತಹ ಬರವಣಿಗೆಯ ಒಂದು ಶೈಲಿಯನ್ನು ಸಂಪೂರ್ಣವಾಗಿ ಈಗ ತೆಗೆದುಹಾಕಲಾಗಿದೆ ಸ್ನೇಹಿತರೆ. ಹೀಗಾಗಿ ಪತ್ರಿಕೆ 1, ಪತ್ರಿಕೆ 2ರಲ್ಲಿ 100 ಅಂಕಗಳ 2 ಪತ್ರಿಕೆಗಳು ಮಾತ್ರ ನಿಗದಿಪಡಿಸಿದೆ. ಅದರಲ್ಲೂ MCQ ಟೈಪ್ ಆಗಿರುತ್ತೆ. ಓಕೆನಾ, ಮಲ್ಟಿಪಲ್ ಬೇಸ್ಡ್ ಆನ್ ಮುಖಾಂತರ ಈ ಒಂದು ಪರೀಕ್ಷೆಗಳು ನಡೆಯುತ್ತೆ. ಈಗ ಇಲಾಖೆ ಯಾವುದೇ ರೀತಿಯ ಒಂದು ವಿವರಣಾತ್ಮಕ ಬರವಣಿಗೆ ಡಿಸ್ಕ್ರಿಪ್ಟಿವ್ ಮಾದರಿ ಇರುವುದಿಲ್ಲ ಎಂದು ಈ ಒಂದು ಅಂತಿಮ C&A ರೂಲಲ್ಲಿ ತಿಳಿಸಿರುವಂತದ್ದು. ಹಾಗೆ BCom ವಿದ್ಯಾರ್ಥಿಗಳಿಗೂ ಸಹ ಅವಕಾಶವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಹೋರಾಟದ ಪ್ರತಿಫಲ ಅಂತಾನೆ ಹೇಳ್ಬೋದು. ಹೀಗಾಗಿ ಸರ್ಕಾರ ಇದನ್ನು ಕುರಿತು ಮರುಚಿಂತನೆ ಮಾಡಿ ಒಟ್ಟು 3 ಇದ್ದಂತಹ ಪತ್ರಿಕೆಗಳನ್ನ ಈಗ 2 ಪತ್ರಿಕೆಗಳನ್ನ ಮಾಡಿ ಆ 2 ಪತ್ರಿಕೆಗಳಲ್ಲಿ ಡಿಸ್ಕ್ರಿಪ್ಟಿವ್ ಅನ್ನ ತೆಗೆದು ಹಾಕಲಾಗಿದೆ. ಓಕೆನಾ. ಹಾಗೆ ಕೇವಲ ಇದು MCQ ಮಾದರಿಯ ಒಂದು PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ನೇಮಕಾತಿಗಳ ಪರೀಕ್ಷೆಗೆ ಇಲಾಖೆ ತೀರ್ಮಾನವನ್ನ ಈಗ ತೆಗೆದುಕೊಂಡಿದೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಸಂಬಂಧಂತೆ ವೇಟೇಜ್ ಮಾರ್ಕ್ಸ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗೆ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಈ ಕೂಡಲೇ ನಮ್ಮ ಎಮ್ಎನ್ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೆ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಮುಂಬರ್ತಕ್ಕಂತಹ ಶಿಕ್ಷಕರ ನೇಮಕಾತಿಗಳ ಅಧಿಸೂಚನೆಗಳ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಮಾಹಿತಿಗೆ ಬರೋಣ. ನೋಡಿ, 3 ಬಾರಿ ಓಡಿಸಿದಂಥ ಈ ಒಂದು ಡ್ರಾಫ್ಟ್ ನಿಯಮಗಳಲ್ಲಿ ಈ ಒಂದು ವೇಟೇಜ್ ಮಾರ್ಕ್ಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಓಕೆನಾ. ಇದನ್ನೇ ಫೈನಲ್ ಮಾಡಿದ್ದಾರೆ. ನೋಡಿ, ಇಲ್ಲಿ PSTRಗೆ ಸಂಬಂಧಿಸಿದಂತೆ CT ಅಂಕಗಳನ್ನು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತಹ 70% ಅಂಕಗಳು, ಹಾಗೆ TET ಪತ್ರಿಕೆ 1ರಲ್ಲಿ ಪಡೆದ 20% ಅಂಕಗಳು, ಹಾಗೆ PUCಯಲ್ಲಿ ಪಡೆದಂತಹ 8% ಅಂಕಗಳು, ಹಾಗೆ D.Ed ಆಗಿದ್ದಲ್ಲಿ ಅದರಲ್ಲಿ ಪಡೆದಂತಹ 2% ಅಂಕಗಳನ್ನು ಸೇರಿ ಒಟ್ಟು 100ಕ್ಕೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಸ್ನೇಹಿತರೆ. ಇದು ನಿಮಗೆ ತಿಳಿದಿರಲಿ. ನೆಕ್ಸ್ಟ್ 4 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ಗಳನ್ನು ನೀವು ಮಾಡಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತಹ CT ಅಂಕಗಳನ್ನು ಇಲ್ಲಿ 70 ಅಂಕಗಳು, ಹಾಗೆ ನೀವು TET ಪತ್ರಿಕೆ 2ರಲ್ಲಿ ಪಡೆದಂತಹ 20% ಅಂಕಗಳು, ಹಾಗೆ 4 ವರ್ಷದ ನೀವು D.Ed ಆಗಿರ್ಬೋದು, BSc Ed ತತ್ಸಮಾನ ಈ ಒಂದು ಪದವಿಯನ್ನು ಪಡೆದಂತಲ್ಲಿ ಅದರಲ್ಲಿ 10% ಅಂಕಗಳನ್ನು ಅವರು 100 ಅಂಕಗಳಾಗಿ ಇಲ್ಲಿ ಕನ್ವರ್ಟ್ ಮಾಡ್ತಾರೆ, ಮೀನ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ನಿಮಗೆ ತಿಳಿದಿರಲಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಇಂಟಿಗ್ರೇಟೆಡ್ ಕೋರ್ಸ್ ಮಾಡಿದಾರೋ ಅಂತಹ ಅಭ್ಯರ್ಥಿಗಳಿಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ GPSTRಗೆ ಸಂಬಂಧಿಸಿದಂತೆ ಇಲ್ಲಿ CETಯಲ್ಲಿ 70 ಅಂಕಗಳು, TET ಪತ್ರಿಕೆ 2ರಲ್ಲಿ 20% ಅಂಕಗಳು, ಹಾಗೆ ಪದವಿಯಲ್ಲಿ 8% ಅಂಕಗಳು, ನೆಕ್ಸ್ಟು D.Edನಲ್ಲಿ ಪಡೆದ 2% ಅಂಕಗಳನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಒಟ್ಟು 100 ಅಂಕಗಳಿಗೆ. ಓಕೆನಾ. ಹಾಗೆ ಇದರಲ್ಲಿ ನೀವು 4 ವರ್ಷದ ಇಂಟಿಗ್ರೇಟ್ ಕೋರ್ಸ್ಗಳು ಮಾಡಿದಂಥ ಅಭ್ಯರ್ಥಿಗಳಿಗೆ ಸೇಮ್ ಇಲ್ಲಿ GPSTRಲ್ಲೂ ಸಹ ನೋಡಿ, CETಯಲ್ಲಿ 70% ಅಂಕಗಳು, ಹಾಗೆ TET ಪತ್ರಿಕೆ 2ರಲ್ಲಿ 20% ಅಂಕಗಳು, ಹಾಗೆ 4 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ ಮಾಡಿದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ತಿಳಿಸಿರುವಂತಹ D.Ed ಆಗಿರೋದು, M.Ed ಆಗಿರೋದು ಅದರಲ್ಲಿ 10% ಅಂಕಗಳನ್ನು ಹಿಡಿದರೆ ಒಟ್ಟು 100 ಅಂಕಗಳಿಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದಿಷ್ಟು GPSTRಗೆ ಸಂಬಂಧಿಸಿದಂತೆ ವೇಟೇಜ್ ಸ್ಕೋರ್ ಆಗಿರುತ್ತೆ. ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಒಂದು GPSTRಲ್ಲೇ ಗಣಕ ವಿಜ್ಞಾನ ಶಿಕ್ಷಕರಿಗೆ CETಯಲ್ಲಿ ವೇಟೇಜ್ ಮಾರ್ಕ್ಸ್ 80%, ಹಾಗೆ ನಿಗದಿಪಡಿಸಲಾದಂತಹ ಪದವಿ ಅಂಕಗಳಲ್ಲಿ 15% ಅಂಕಗಳು, ಒಟ್ಟು 100ಕ್ಕೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಇದರಲ್ಲಿ CETಯಲ್ಲಿ ವೇಟೇಜ್ ಮಾರ್ಕ್ಸ್ 85 ಅಂಕಗಳು, ಹಾಗೆ PUC ತತ್ಸಮಾನ ಪದವಿಯಲ್ಲಿ 13%, ಹಾಗೆ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮೊದಲ್ಲಿ ಪಡೆದಂತಹ 2% ಅಂಕಗಳು, ಒಟ್ಟು 100ಕ್ಕೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೆಕ್ಸ್ಟ್ ಈಗ HSTRಗೆ ಸಂಬಂಧಿಸಿದಂತೆ ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಯಲ್ಲಿ CETಯ ಒಂದು ವೇಟೇಜ್ ಸ್ಕೋರ್ 85% ಅಂಕಗಳು, ಹಾಗೆ ಪದವಿಯಲ್ಲಿ ಪಡೆದ 13% ಅಂಕಗಳು, ಹಾಗೆ B.Ed ಅಲ್ಲಿ 2% ಅಂಕಗಳು, ಒಟ್ಟು 100ಕ್ಕೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಒಂದು ತಿಳ್ಕೊಳ್ಳಿ, ಈ ಒಂದು HSTR ನೇಮಕಾತಿ ಪರೀಕ್ಷೆಯಲ್ಲಿ TET ಸರ್ಟಿಫಿಕೇಟ್ ಇಲ್ಲಿ ಅನ್ವಯವಾಗೋದಿಲ್ಲ. ಹಾಗೆ ಈಗ ದೈಹಿಕ ಶಿಕ್ಷಕರ ಒಂದು ಗ್ರೇಡ್ 2 ಅಲ್ಲಿ ಸಹ ವೇಟೇಜ್ ಸ್ಕೋರ್ 85, ಪದವಿಯಲ್ಲಿ 13, ಹಾಗೆ ದೈಹಿಕ ಶಿಕ್ಷಣದ ಕೋರ್ಸ್ ಅಂಕಗಳಲ್ಲಿ 2% ಅಂಕಗಳನ್ನು ಒಟ್ಟು 100ಕ್ಕೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಈಗ ಮೋಸ್ಟ್ ಇಂಪಾರ್ಟೆಂಟ್, ಈ ಒಂದು ನೇಮಕಾತಿಗೆ ಕ್ಯಾಟಗರಿ ವೈಸ್ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯನ್ನು ಇಲ್ಲಿ ತಿಳಿಸಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಅದನ್ನು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಪರಿಶಿಷ್ಟ ಜಾತಿ ಅದರಲ್ಲಿ SC STಯಲ್ಲಿ ಬರ್ತಕ್ಕಂಥ ಪ್ರವರ್ಗ 1 ಮತ್ತು ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಇಲ್ಲಿ ಅವರಿಗೆ ಗರಿಷ್ಠ ವಯೋಮಿತಿ 45 ವರ್ಷಗಳು ಇರುತ್ತೆ. ಹಾಗೆ ನೆಕ್ಸ್ಟ್ ವರ್ಗ ಅಂದರೆ ಕ್ಯಾಟಗರಿ 2A 2B 3A ಮತ್ತು 3 ಅಭ್ಯರ್ಥಿಗಳಿಗೆ 43, ಹಾಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ
40 ವರ್ಷಗಳು. ಓಕೆನಾ. ಇದು ಏನು ತಿಳಿಸಿದ್ದಾರೆ ಅಂದರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕಕ್ಕೆ ಇರುವಂತೆ ಅಭ್ಯರ್ಥಿಯು ವಯೋಮಾನ ಇಲ್ಲಿ ಲೆಕ್ಕಾಚಾರ ಮಾಡತಕ್ಕದ್ದು ಅಂತ ಹೇಳಿದ್ದಾರೆ. ಈ ಏಜ್ ಲಿಮಿಟಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೀವು ಅಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್, ಯಾವ ಅಭ್ಯರ್ಥಿಗಳಿಗೆ ಅದೇ ಹುದ್ದೆಗೆ ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ ಅದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಸೇವಾ ನಿರತ ಶಿಕ್ಷಕರ ಅರ್ಹತೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ನೀವು ಈಗಾಗಲೇ ಈ ಒಂದು ಶಾಲಾ ಶಿಕ್ಷಣ ಇಲಾಖೆಯ ಒಂದು ಸರ್ಕಾರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಅಂತಹ ಶಿಕ್ಷಕರು ಯಾವ ವೃಂದದ ಹುದ್ದೆಯನ್ನು ಹೊಂದಿದ್ದೀರೋ, ಈಗ ಪ್ರೆಸೆಂಟ್ ಇರ್ತಕ್ಕಂಥ ಹುದ್ದೆಗೆ ನೀವು ಮತ್ತೆ ಅದೇ ಒಂದು ಹುದ್ದೆಗೆ ವಿಶೇಷವಾಗಿ ನಿಯಮಗಳಡಿಯಲ್ಲಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ನೀವು ಮತ್ತೆ ಅರ್ಜಿಯನ್ನು ಹಾಕೋ ಅವಶ್ಯಕತೆ ಇಲ್ಲ ಎಂಬುದರ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಓಕೆನಾ. ಇದು ಸೇವಾ ನಿರತ ಶಿಕ್ಷಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, PSTR, GPSTR ಮತ್ತು HSTR ನೇಮಕಾತಿಯಲ್ಲಿ ಆಯ್ಕೆಯಾದಂತಹ ಶಿಕ್ಷಕರಿಗೆ ಅವರಿಗೆ ಒಂದು ಸ್ಯಾಲ್ರಿ ಪೇ ಸ್ಕೇಲ್ ಹೇಗಿರುತ್ತೆ ಅದರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ತೀನಿ. ಈಗ ಪ್ರೆಸೆಂಟು PSTRಗೆ ಸಂಬಂಧಿಸಿದಂತೆ ಪತ್ರಿಕೆ 1, ಪತ್ರಿಕೆ 2 ಇರುತ್ತೆ ಸ್ನೇಹಿತರೆ. ಒಂದು ಸಾಮಾನ್ಯ ಪತ್ರಿಕೆ ಇರುತ್ತೆ, ಇನ್ನೊಂದು ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಪತ್ರಿಕೆ ಇರುತ್ತೆ. ಒಟ್ಟು 200 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಯಾವುದೇ ಡಿಸ್ಕ್ರಿಪ್ಟಿವ್ ಟೈಪ್ ಇರೋದಿಲ್ಲ, ಓನ್ಲಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಅಂದರೆ MCQ ಬೇಸ್ಡ್ ಮುಖಾಂತರವೇ ಈ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ನೆಕ್ಸ್ಟ್, ಅದರಲ್ಲೇ ಈ ಒಂದು PSTR ಅಲ್ಲೇ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಯಲ್ಲೂ ಸೇಮ್ ಪತ್ರಿಕೆ 1, ಪತ್ರಿಕೆ 2 ಇರುತ್ತೆ. ಸಾಮಾನ್ಯ ಪತ್ರಿಕೆ 1 ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಪತ್ರಿಕೆ. ಒಟ್ಟು 200 ಅಂಕಗಳಿಗೆ ಆಬ್ಜೆಕ್ಟಿವ್ ಟೈಪ್ MCQ ಟೈಪೇ ಪತ್ರಿಕೆ ಇರುತ್ತೆ. ಓಕೆನಾ. ಹಾಗೆ ಈಗ GPSTRಗೆ ಸಂಬಂಧಿಸಿದಂತೆ ಇಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ GPSTRಲ್ಲಿ ಪತ್ರಿಕೆ 1, ಪತ್ರಿಕೆ 2, ಸಾಮಾನ್ಯ ಪತ್ರಿಕೆ 1 ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಪತ್ರಿಕೆ 1 ಇರುತ್ತೆ. ಒಟ್ಟು 2 ಪತ್ರಿಕೆಗಳು ಇರುತ್ತೆ ಸ್ನೇಹಿತರೆ. ಓನ್ಲಿ ಫಾರ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ MCQ ಮಾದರಿಯಲ್ಲಿ. ಸೊ ಒಟ್ಟು 200 ಅಂಕಗಳಿಗೆ ಪೇಪರ್ 1, ಪೇಪರ್ 2 ಪತ್ರಿಕೆಗಳು PSTRಲ್ಲಿ ಇರುವಂಥದ್ದು ಸ್ನೇಹಿತರೆ. ಓಕೆನಾ. ನೆಕ್ಸ್ಟ್, ಅದರಲ್ಲೇ ಇಲ್ಲಿ ಕಂಪ್ಯೂಟರ್ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ಗಣಕ ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್ ಅಂತ ನಾವು ಏನು ಹೇಳ್ತೀರಿ, ಇದರಲ್ಲೂ ಅಷ್ಟೇ ಪತ್ರಿಕೆ 1, ಪತ್ರಿಕೆ 2 ಇರುತ್ತೆ. ಒಂದು ಸಬ್ಜೆಕ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಪತ್ರಿಕೆ 1 ಆದರೆ ಸಾಮಾನ್ಯ ಪತ್ರಿಕೆ 1 ಇಲ್ಲಿ ಅಷ್ಟೇ MCQ ಮಾದರಿಯಲ್ಲೇ ಇರುತ್ತೆ. ಯಾವುದೇ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ. ಓಕೆನಾ. ಇದು ನಿಮಗೆ ತಿಳಿದಿರಲಿ. ನೆಕ್ಸ್ಟ್, ಪ್ರೌಢಶಾಲಾ ಸಹ ಶಿಕ್ಷಕರು HSTR ರಿಕ್ರೂಟ್ಮೆಂಟಲ್ಲಿ ನೋಡಿ, ಪೇಪರ್ 1, ಪೇಪರ್ 2 ಇರುತ್ತೆ. ಒಂದು ಸಾಮಾನ್ಯ ಪತ್ರಿಕೆ 1 100 ಅಂಕಗಳಿಗೆ, ನೆಕ್ಸ್ಟ್ ನಿರ್ದಿಷ್ಟ ಪತ್ರಿಕೆ 2 ಇದು 100 ಅಂಕಗಳಿಗೆ. ಒಟ್ಟು 200 ಅಂಕಗಳಿಗೆ ಆಬ್ಜೆಕ್ಟಿವ್ ಟೈಪೇ ಇರುತ್ತೆ. ಈ ಒಂದು ಪರೀಕ್ಷೆ OMR ಬೇಸ್ಡ್ ಮುಖಾಂತರ MCQ ಮಾದರಿಯಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ನೋಡಿ, ನಿಮ್ಮ ವಿಷಯವಾರಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಪತ್ರಿಕೆಯಲ್ಲಿ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಕೇಳುವಂತಹ ವಿಷಯಗಳಿಗೆ ಅದು ಸೇಮ್ MCQ ಮಾದರಿಯಲ್ಲೇ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಓಕೆನಾ. ನೆಕ್ಸ್ಟ್, ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ಇದರಲ್ಲಿ ಪತ್ರಿಕೆ 1, ಪತ್ರಿಕೆ 2 ಇದ್ದು ಸೇಮ್ ಇದು MCQ ಆಧಾರದಲ್ಲಿ ಆಬ್ಜೆಕ್ಟಿವ್ ಟೈಪೇ ಈ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಸ್ನೇಹಿತರೆ. ಇದು ನಿಮಗೆ ತಿಳಿದಿರಲಿ. ಓಕೆನಾ. ಇದಿಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೆ 45 ದಿನಗಳ ಮೊದಲ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಿಲೆಬಸ್ಸನ್ನು ವೆಬ್ಸೈಟ್ ಮುಖಾಂತರ ತಿಳಿಸ್ತೀವಿ ಅಂತ ಹೇಳಿದರೆ, ಒಟ್ಟಾರೆಯಾಗಿ ಪತ್ರಿಕೆ 1, ಪತ್ರಿಕೆ 2 PSTR, GPSTR ಆ್ಯಂಡ್ HSTR ಅಲ್ಲಿ ಕೇಳುವಂತಹ ಪ್ರಶ್ನೆ ಪತ್ರಿಕೆಗಳು 2 ಆಗಿರುತ್ತೆ. ಓಕೆನಾ. ಯಾವುದೇ ಬರವಣಿಗೆ ಮೀನ್ಸ್ ಡಿಸ್ಕ್ರಿಪ್ಟಿವ್ ಟೈಪ್ ಪ್ರಶ್ನೆ ಪತ್ರಿಕೆ ಇರೋದಿಲ್ಲ. ಓನ್ಲಿ ಆಲ್ MCQ ಆಬ್ಜೆಕ್ಟಿವ್ ಟೈಪ್ ಮಾದರಿಯಲ್ಲೇ ಪ್ರಶ್ನೆ ಪತ್ರಿಕೆಗಳು ಇರುತ್ತೆ. ಓಕೆ. ಸೊ ಒಟ್ಟಾರೆಯಾಗಿ ಈ ಒಂದು ಅಂತಿಮ C&R ರೂಲ್ ಅಲ್ಲಿ ತಿಳಿಸಿರುವಂತೆ GPSTR, HSTR ಆ್ಯಂಡ್ PSTR ರಿಕ್ರೂಟ್ಮೆಂಟಲ್ಲಿ ಪೇಪರ್ 1, ಪೇಪರ್ 2 ಪತ್ರಿಕೆಗಳಲ್ಲಿ ಒಟ್ಟು 200 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಆಲ್ ಆಬ್ಜೆಕ್ಟಿವ್ ಟೈಪ್ ಮಾದರಿಯಲ್ಲೇ MCQ ಮಾದರಿಯಲ್ಲೇ ಪ್ರಶ್ನೆ ಪತ್ರಿಕೆಗಳು ಇರುತ್ತೆ ಸ್ನೇಹಿತರೆ. ಸೊ ಮುಂಬರ್ತಕ್ಕಂತಹ 15,000 ಶಿಕ್ಷಕರ ನೇಮಕಾತಿಗಳಿಗೆ ಅಧಿಸೂಚನೆ ಶೀಘ್ರದಲ್ಲೇ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಅಂತಿಮ C&R ರೂಲನ್ನೇ ನೆನಪಿಟ್ಕೊಂಡು ನಿಮ್ಮ ಸ್ಟಡಿ ಪ್ರಿಪರೇಷನನ್ನು ಇನ್ನಷ್ಟು ಚುರುಕುಗೊಳಿಸಿ. ಹಾಗೆ ಇದೇ ಥರದಲ್ಲೇ ಟೆಸ್ಟ್ ಅಪ್ಡೇಟ್ಗಳಿಗಾಗಿ, ಮುಂಬರ್ತಕ್ಕಂತಹ ಶಿಕ್ಷಕರ ನೇಮಕಾತಿಗಳ ಅಧಿಸೂಚನೆಗಳಿಗಾಗಿ ನಮ್ಮ MN Academy 26 ವಾಹಿನಿಗೆ ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಎಲ್ಲರಿಗೂ ವಿಶ್ ಯು ಆಲ್ ದಿ ಬೆಸ್ಟ್.